ಮಿರಾಕಲ್ಸ್ ಸರ್. ಹಾಂ, ಕಲರ್ಫುಲ್ ಮಿರಾಕಲ್ಸ್ ನನ್ನ ಲೈಫಲ್ಲಿ ಫುಲ್ ಚೇಂಜ್ ಮಾಡಿದೆ ಸರ್ ಕಲರ್ ಥೆರಪಿ. ಸರ್ದು ರೀಲ್ಸ್ ನೋಡ್ತಿದ್ದೆ ಸ್ಟಾರ್ಟಿಂಗ್, ಬಿಫೋರ್ 2 ಇಯರ್ಸಿಂದ ಸ್ಟಾರ್ಟ್ ಆಗಿದ್ದು. ರೀಲ್ಸ್ ನೋಡ್ತಿದ್ದೆ, ಆಮೇಲೆ ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ರಿಸಲ್ಟ್ ಬರೋಕ್ಕೆ ಶುರು ಆಯಿತು. ಆಮೇಲೆ ತುಂಬ ರಿಕ್ವೆಸ್ಟ್ ಮಾಡಿ ನಮ್ಮ ಹಸ್ಬೆಂಡ್ ಹತ್ರ ಕೋರ್ಸಿಗೆ ಜಾಯ್ನ್ ಆದೆ. ಆ್ಯಕ್ಚುಲಿ ನನ್ನ ಮಗಳಿಗೆ ಟೈಪ್ 1 ಡಯಾಬಿಟಿಕ್ ಇತ್ತು. ಟೈಪ್ 1 ಡಯಾಬಿಟಿಸ್, ಹೌದು. ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಗೊತ್ತಾಗಿತ್ತು. ಸೊ ತುಂಬಾ ಹಾಸ್ಪಿಟ್ಲಲ್ಲಿ ICU ಲೆವೆಲಿಗೆಲ್ಲ ಹೋಗಿದ್ಲು. ಸೀರಿಯಸ್ ಸಿಚುವೇಶನ್, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ICUಗೆ ಹಾಕಬೇಕು, ಕರ್ಕೊಂಬರ್ಬೇಕು. 15 ಡೇಸ್ ಒನ್ಸ್ ಅವಳಿಗೆ ಹುಷಾರಿಲ್ದಂಗೆ ಆಗ್ತಿತ್ತು. ಅದೇ ಸೇಮ್ ರಿಪೀಟ್ ಆಗ್ತಿತ್ತು. ಬಟ್ ಅದು CGM ಎಲ್ಲ ಹಾಕ್ತಾರಲ್ಲ ಸರ್, ಅದನ್ನೆಲ್ಲ ಹಾಕಿದ್ರು ನಾನು ಏನೂ ಅಂದರೆ 10.1 HbA1c ಎಲ್ಲ ಆಗ್ತಿತ್ತು. ಏನೂ ಚೇಂಜ್ ಆಗ್ತಿರಲಿಲ್ಲ. ಯಾವಾಗ ಕಲರ್ ಥೆರಪಿ ಸ್ಟಾರ್ಟ್ ಮಾಡಿದ್ನೋ, ಸ್ಲೋ ಆಗಿ ಅವಳಿಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಆಕ್ಯುಪ್ರೆಷರ್ ಆ್ಯಂಡ್ ಸೀಡ್ ಥೆರಪಿ ಕೋರ್ಸ್, ಎಲ್ಲ ಕೋರ್ಸು TM ಹೋದೆ. ಎಲ್ಲ ಕೋರ್ಸ್ ಮಾಡ್ತಾ ನನ್ನ ಮಗಳಿಗೆ ಫಸ್ಟ್ ಎಕ್ಸ್ಪಿರಿಮೆಂಟ್ ಮಾಡಿದೆ. ಅದು ಬರ್ತಾ 2 ಇಯರ್ಸ್ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. 2 ಇಯರ್ಸ್ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅವರು 3 ಮಂತ್ಸ್ ಒನ್ಸು ರಿಮೈಂಡ್ ಮಾಡ್ತಿದ್ರು, ಬನ್ನಿ. ನಾನು ಹೋಗೇ ಇಲ್ಲ ಹಾಸ್ಪಿಟ್ಲಿಗೆ, ಹೋಗಲೇ ಇಲ್ಲ. ಯಾಕಂದರೆ ಚೆನ್ನಾಗೇ ಇದ್ಲು, ಆ್ಯಕ್ಟಿವ್ ಆದ್ಲು, ಫುಲ್ಲು. ಹಾಂ, ಬಳಸ್ಕೊಂಡ್ವಿ. ಅಡ್ವಾನ್ಸ್ ಆಗಿ ಎಲ್ಲನೂ ಯೂಸ್ ಮಾಡ್ತಾ ಹೋದೆ. ಪ್ರೆಷರು, ಆಮೇಲೆ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸನ್ ಎಲ್ಲನೂ ಮಾಡ್ತಾ ಹೋದೆ. ಫುಲ್ಲು ನಾವು ಹೋಗೇ ಇಲ್ಲ. 2 ವರ್ಷ ಆದಮೇಲೆ ಸುಮ್ಮನೆ ಒಂದು ಸರಿ ಹೋದ್ವಿ ವಿಸಿಟಿಗೆ. ಅವರಿಗೆ ನೀವು 2 ವರ್ಷ ಬಂದಿಲ್ಲಲ್ಲ ಅಂತ ಅವರು ಬರೋ ಟೆಸ್ಟೆಲ್ಲ ಒಂದು 2,000 ಬರ್ಕೊಟ್ರು. ಕಿಡ್ನಿ ಇದು ಬಂದೆಲ್ಲ ಬೈದರು ಅವರು. ಸ್ವಲ್ಪ ಬರ್ಕೊಟ್ರು. ಸರಿ ಆಗಲಿ ಎಲ್ಲ ಮಾಡಿಸ್ದೆ. ನೋಡಿದ್ರು ಬೈಯೋಣ ಅಂತ ತೆಗೆದು ಅವ್ರಿಗೆ ಆಶ್ಚರ್ಯ. HbA1c 10.5 ಇದ್ದಿದ್ದು 7.5 ಬಂತು. ಆಮೇಲೆ ಎಲ್ಲನೂ ಆರ್ಗನ್ನು ಚೆನ್ನಾಗಿದೆ. ಕಿಡ್ನಿ ಏನೂ ತೊಂದರೆ ಇಲ್ಲ, ಲಿವರ್ ಏನೂ ತೊಂದರೆ ಇಲ್ಲ. ನನಗೆ ರಿಯಲಿ ಅವತ್ತು ಒಂಥರ ಮನಸ್ಸಿಂದ ಎಷ್ಟು ಖುಷಿ ಆಯಿತು ಅಂದರೆ ಫುಲ್ ಹತ್ಬಿಟ್ಟಿದ್ದೀನಿ ಸರ್ ಅವತ್ತು ನಾನು. ಅಷ್ಟು ಖುಷಿ ಆಯಿತು ನನಗೆ. ಏನೇನೋ ಆದ್ರೂ ಅಷ್ಟು ಚೇಂಜ್ ಆಗಿಲ್ಲ. ನನಗೆ ಇದರಿಂದ ತುಂಬ ಸರ್ರಿಗೆ ತುಂಬ ನೆನೆಸ್ಕೊಂಡು ತುಂಬ ಗ್ರೇಟ್ಫುಲ್ ಫೀಲ್ ಮಾಡಿದೆ. ತುಂಬ ಖುಷಿ ಆಯಿತು ಸರ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ಸರ್, ನಾನೊಬ್ಬರು ಡೆಲ್ಲಿಯಲ್ಲಿದ್ದಾರೆ, ಅವ್ರ ಯೋಗ ಫ್ರೆಂಡು. ಅವರಮ್ಮ 92 ಇಯರ್ಸ್. ಇದು ತುಂಬ ಮಿರಾಕಲ್. 92 ಇಯರ್ಸು ಸರ್ ಹೇಳೋದು, ಆಲ್ಮೋಸ್ಟು ಏಜ್ ಆದವ್ರಿಗೆ ಸ್ವಲ್ಪ ಎನರ್ಜಿ ಲೆವೆಲ್ಲು ಅಷ್ಟು ಇದಾಗಲ್ಲ ಅಂತ. 92 ಇಯರ್ಸ್ ಅವ್ರಿಗೆ ಅವ್ರು ಕೇಳಿದರು, ಯೂರಿನ್ 1 ವಾರ ಆಯಿತು, ಫ್ಲೋನೇ ಆಗಿಲ್ಲ, ಏನು ಮಾಡಬೇಕು? ಫುಲ್ಲು ಇದೆಲ್ಲ ಏನು ರಿಪೋರ್ಟ್ ಎಲ್ಲ ನೆಗೆಟಿವ್ ಇದೆ, ನಾರ್ಮಲ್ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದರು. ಸೊ ನಾನು ಹೇಳಿದೆ, ಸ್ವಲ್ಪ ಹಿಂದಿ ಎಲ್ಲ ಚೆನ್ನಾಗಿ ಬರುತ್ತೆ, ಹೇಳಿದೆ ಯೂರಿನರಿ ಬ್ಲ್ಯಾಡರ್ ರೈಟ್ ಹ್ಯಾಂಡ್ ಫಸ್ಟ್ ಇದಕ್ಕೆ ಮೊಮೆಂಟಮ್ ಇಲ್ದೇ ಇರ್ಬೋದು. ಸೊ ಇಲ್ಲಿ ಡಾರ್ಕ್ ಬ್ಲೂ ಕೊಡಿ ನೋಡೋಣ ಅಂತ ಹೇಳಿ ಸರ್ನ ಮತ್ತು ನಮ್ಮ ರಾಯರನ್ನ ನೆನೆಸ್ಕೊಂಡು ಹೇಳಿದೆ ಸರ್. ಹೇಳಿದೆ, ಅವರು ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಮಾಡಿ ವಿತಿನ್ ಹಾಫ್ ಆನ್ ಅವರ್ ಯೂರಿನ್ ಫ್ಲೋ ಆಗಿದೆ. ದೇ ಆರ್ ವೆರಿ ಸರ್ಪ್ರೈಸ್ಡ್ ಆ್ಯಂಡ್ ವೆರಿ ಮಿರಾಕಲ್. ಏನು ರೂಪ ಮ್ಯಾಜಿಕ್ ಇದು, ಇಷ್ಟು ಫಾಸ್ಟಾಗಿ ಅಂತ. ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ ಎಲ್ಲ ಮಾಡಿಸಿದ್ರೆ ಫುಲ್ ನಾರ್ಮಲ್, ಎಲ್ಲ ಫುಲ್ ನಾರ್ಮಲ್ ಆಗಿದೆ. ಸೊ ಅವಾಗಿಂದ ಅವರು A to Z ನನಗೆ ಕೇಳ್ತಾರೆ ಸರ್. ಇವಾಗ ಫೋನ್ ಮಾಡಿ ಕೇಳ್ತಾರೆ. ಹಾಂ, ನಂಬಿಕೆ ಇತ್ತು ಸರ್. ಹಾಂ ಸರ್, ಬ್ಲಾಕ್ ಆಗಿತ್ತು, ಫ್ಲೋ ಆಯಿತು ಸರ್. ಫ್ಲೋ ಆಗಿ ಅವ್ರು ಚೆನ್ನಾಗಾದರು. ಅದು 92 ವರ್ಷ. ನನಗೆ ಅದೇ ತುಂಬ ಸಿಕ್ಕಾಬಟ್ಟೆ ವರ್ಕಾಗುತ್ತೆ ಸರ್. ಬೇಕು ಸರ್ ಕಲರ್ ಥೆರಪಿ. ಈವನ್ ಆಕ್ಯುಪ್ರೆಷರ್ ಏನು ನಮ್ಮ ಕೈಯಲ್ಲಿಲ್ಲ ಅಂದರೆ, ನಾನು ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ ಈಗ. ಒಂದು ಮಗು 3rd ಸ್ಟ್ಯಾಂಡರ್ಡ್ ಮಗು ಫುಲ್ಲು ಅಳ್ತಾ ಇದ್ದ, ಹೊಟ್ಟೆ ನೋವು. ನಾನು ಹೋಗ್ತೀನಿ ಮನೆಗೆ, ಆಗ್ತಿಲ್ಲ. ನಾನು ಹೋಗ್ಬಿಟ್ಟು ಅವನಿಗೆ ಸುಮ್ಮನೆ ಇಲ್ಲಿ ಹೀಗೆ ಪ್ರೆಸ್ ಮಾಡಿದೆ ಇತ್ತು ಈ ರಿಫ್ಲೆಕ್ಸ್ನ. ಮರ್ಮ ಮಾಡಿದ್ದೆ, ಆಕ್ಯುಪ್ರೆಷರ್ ಮಾಡಿದ್ದೆ. ಸೊ ಇದನ್ನು ಹಿಂಗೆ ಮಾಡಿದೆ. ತಡಿ ನೋಡೋಣ ಪುಟ, ಇದನ್ನು ಮಾಡ್ತೀನಿ ನಾನು, ನಿನಗೆ ಕಮ್ಮಿ ಆದರೆ ಓಕೆ, ಕಮ್ಮಿ ಆಗಿಲ್ಲ ಅಂದರೆ ನೀನು ಮ್ಯಾಮ್ ಕೇಳ್ಕೊಂಡು ಹೋಗಿಬಿಡು ಅಂತ ಹೇಳಿದೆ. ಹಿಂಗೆ ಮಾಡ್ತಾ ಸರ್, ಇದು ಏನಂದರೆ ಅಳೋದಕ್ಕೆ ಸ್ಟಾಪ್ ಮಾಡಿಬಿಟ್ಟ. ಅವನು ಸ್ಟಾಪ್ ಮಾಡಿಬಿಟ್ಟ, ಫುಲ್ಲು ಸ್ಟಾಪ್ ಮಾಡಿ. ಆಮೇಲೆ ಆರಾಮಾಗಿ ಸ್ಕೂಲಲ್ಲಿ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಸಂಜೆ ವ್ಯಾನಲ್ಲಿ ಹೋಗ್ತೀನಿ ನಾನು ಅವ್ರ ಜೊತೆಗೆ. ಕೇಳಿದೆ, ಏನಾಯ್ತು ನಿಂದು ಹೊಟ್ಟೆ ನೋವು? ಮ್ಯಾಮ್ ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ದಟ್ ಈಸ್ ದ ಮ್ಯಾಜಿಕ್. ಹಾಂ ಸರ್, ಹೀಟ್ ಆಗಿತ್ತು. ಇದು ಹೀಟಿಗೆ ಸರ್, 4 ಹೀಟ್, ಬಾಡಿ ಹೀಟಿಗೆ ಸರ್. ಹಾಂ, ಇದು ಓವರಾಲ್ ಸರ್. ಅಂದರೆ ಓವರಾಲ್ ಬಾಡಿ ಫುಲ್ ಹೀಟ್ ಆದರೆ ಇಡೀ ದೇಹಕ್ಕೆ ಹೀಟ್. ಇದು ಅದೇ ಸ್ಮಾಲ್ ಇಂಟೆಸ್ಟೈನ್ ಸ್ವಲ್ಪ ಹೀಟ್ ಅನ್ನಿಸ್ತು, ಅದಕ್ಕೋಸ್ಕರ ಲಾರ್ಜ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು ನಾವೇ ಕಂಡುಹಿಡಿಬೋದು, ನಾವೇ ಟ್ರೀಟ್ಮೆಂಟ್ ಮಾಡ್ಕೋಬೋದು. ನಾವೇ ಪ್ರತಿಯೊಂದು ನಮಗೆ ಅದೇನೋ ಗೊತ್ತಿಲ್ಲ,
ಆ ಡಿವೈನ್ ಎನರ್ಜಿನೋ ಸರ್ರಿಂದು ಆಶೀರ್ವಾದನೋ ಸರ್ ಸಿಕ್ಕಿರೋದೊಂದು ಅದೇನೋ ಹೇಳೋಕ್ಕಾಗಲ್ಲ ಸರ್. ಕಾಂಟ್ ಡಿಫೈನ್ ಬಸವರಾಜ್ ಸರ್. ಹಾಂ, ಶಂಕರಾಚಾರ್ಯರೆಲ್ಲ ಬಂದ್ರಲ್ಲ ಹಂಗೆ ಈ ಮೆಡಿಕಲ್ ಫೀಲ್ಡಲ್ಲಿ ಸರ್ ತುಂಬ ಖುಷಿ ಸರ್ ಒಂಥರ ಬಸವರಾಜ್ ಸರ್ ಅವ್ರ ವಾಯ್ಸ್ ಕೇಳಿಲ್ಲ ಅಂದರೆ ನಮಗೆ ನಿದ್ದೆ ಬರೋಲ್ಲ ಸರ್. ಡೈಲಿ ನೋಡ್ತೀನಿ ಸರ್, ಲೈಕ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ, ಶೇರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಹ್ಞೂ ಸರ್, ನೋಡ್ತಿರ್ತೀನಿ. ಒಬ್ಬ ಜನಸಾಮಾನ್ಯ ಅರ್ಥ ಮಾಡ್ಕೋಬೋದು, ಅದನ್ನು ಪ್ರಯತ್ನ ಮಾಡಿದ್ದೀವಿ. ಡೆಫಿನೆಟ್ಟಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ನೀವು 1 ಇಲ್ಲ 2 ಸತಿ ಓದಿದರೆ ಕಾಯಿಲೆ ಬಗ್ಗೆ ಇರೋ ಭಯ ಹೋಗ್ಬಿಡುತ್ತೆ. ನಾನು ರೆಡಿ ಮಾಡ್ಕೋತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಸೊ ಡೆಫಿನೆಟ್ಟಾಗಿ ಇದು ಮೊದಲನೇ ಭಾಗ. ಇನ್ನೂ ಮೆರಿಡಿಯನ್ ಸಿಸ್ಟಮ್ಸ್ ಆಗಿರ್ಬೋದು ಆ್ಯಂಡ್ ಅನಾಲಿಸಿಸ್ ಆಫ್ ಡಿಸೀಸ್ ಅದೆಲ್ಲವೂ ಇದೆ. ಓಕೆ, ಮುಂದಿನ ಭಾಗದಲ್ಲಿ ಇನ್ನೂ ಅದ್ಭುತವಾದ ಸೆಕೆಂಡ್ ಎಡಿಷನ್ ಬರುತ್ತೆ.